ರಾಜ್ಯದಲ್ಲಿ ಹಿಂದಿ ಹೇರಿಕೆಗೆ ಬಿಜೆಪಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ. ಇಎಸ್ಐ ಆಸ್ಪತ್ರೆ ಉದ್ಘಾಟನೆ ಪೋಸ್ಟರ್ನಲ್ಲಿ ಹಿಂದಿ ಬಳಕೆ. ದೊಡ್ಡಬಳ್ಳಾಪುರದಲ್ಲಿ ಉದ್ಘಾಟನೆಯಾದಂತಹ ಇಎಸ್ಐ ಆಸ್ಪತ್ರೆ ಉದ್ಘಾಟನೆ ಓಕೆ, ಅದರಲ್ಲಿ ಹಿಂದಿಯನ್ನ ಬಳಸಿದ್ದು ಯಾಕೆ? ಹಿಂದಿ ಪೋಸ್ಟರ್ ಅನ್ನ ಬಳಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಉದ್ಘಾಟನೆಯಾದಂತಹ ಇಎಸ್ಐ ಹಾಸ್ಪಿಟಲ್ನಲ್ಲಿ ಒಬ್ಬರನ್ನ ಮೆಚ್ಚೋದಕ್ಕೆ ರಾಜ್ಯದಲ್ಲಿ ಹಿಂದಿ ಏರಿಕೆ ಎಷ್ಟು ಸರಿ? ಮೊದಲಿಗೆ ಹಿಂದಿ, ಕೊನೆಯಲ್ಲಿ ಕನ್ನಡದಲ್ಲಿ ಮಾಹಿತಿ ಇದೆ. ಅಕ್ಕಪಕ್ಕದ ಪೋಸ್ಟರ್ನಲ್ಲಿ ಆದ್ರೂ ಕನ್ನಡ ಯಾಕಿಲ್ಲ? ಸಂಸದ ಕೆ ಸುಧಾಕರ್ ಅವರೇ ಏನು ಹೇಳ್ತೀರಿ ಇದ್ರ ಬಗ್ಗೆ? ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಅವರೇ ಏನಂತೀರಾ? ಹಿಂದಿ ಎಲ್ಲ ಸಾಮಾನ್ಯ ಕನ್ನಡಿಗರಿಗೆ ಅರ್ಥ ಆಗತ್ತಾ ಹಾಗಿದ್ರೆ? ಉದ್ಘಾಟನಾ ಭಾಗ್ಯವನ್ನು ಕಂಡಿದೆ ದೊಡ್ಡಬಳ್ಳಾಪುರದ ಇಎಸ್ಐ ಹಾಸ್ಪಿಟಲ್. ನೂತನ 100 ಹಾಸಿಗೆಗಳ ಇಎಸ್ಐ ಹಾಸ್ಪಿಟಲ್ ಉದ್ಘಾಟನೆ ಆಗಿದೆ. ಬಟ್ ಉದ್ಘಾಟನೆಯ ಪೋಸ್ಟರ್ನಲ್ಲಿ ಹಿಂದಿ ಬಳಕೆ ಮಾಡಲಾಗಿದೆ. ಹಿಂದಿ ಹೇರಿಕೆಗೆ ಬಿಜೆಪಿ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ದೊಡ್ಡಬಳ್ಳಾಪುರದಲ್ಲಿ ಉದ್ಘಾಟನೆಯಾದಂತಹ ಇಎಸ್ಐ ಆಸ್ಪತ್ರೆಯ ಉದ್ಘಾಟನೆ ಮಾಡಿದ್ರೆ ಓಕೆ, ಅದರಲ್ಲಿ ಹಿಂದಿ ಬಳಸಿದ್ ಯಾಕೆ ಅನ್ನುವಂಥ ಪ್ರಶ್ನೆ. ಕೇಂದ್ರ ಸಚಿವರು ಬಂದಿದ್ರು ಅಂತ ಹೇಳ್ಬಿಟ್ಟು ಹಿಂದಿ ಬಳಕೆನಾ? ಕೇಂದ್ರ ಸಚಿವರಿಗೆ ಕನ್ನಡ ಆಂಗ್ಲದಲ್ಲಿ ಪೋಸ್ಟರ್ ಇದ್ದಿದ್ರೆ ಆಗ್ತಾ ಇರಲಿಲ್ವಾ? ಒಬ್ಬರನ್ನ ಮೆಚ್ಚೋದಕ್ಕೆ ಹೋಗಿ ರಾಜ್ಯದಲ್ಲಿ ಹಿಂದಿ ಹೇರಿಕೆ ಎಷ್ಟು ಸರಿ? ಹೌದು, ಮೊದಲಿಗೆ ಹಿಂದಿ, ಕೊನೆಯಲ್ಲಿ ಕನ್ನಡದಲ್ಲಿ ಮಾಹಿತಿ ಇದೆ. ಅಕ್ಕಪಕ್ಕದ ಪೋಸ್ಟರ್ನಲ್ಲಿ ಆದರೂ ಕನ್ನಡ ಇದೆಯಾ? ಅಲ್ಲೂ ಇಲ್ಲ ಕನ್ನಡ. ಸಂಸದ ಸುಧಾಕರ್ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಉತ್ತರ ಕೊಡಿ, ಏನು ಹೇಳ್ತೀರಾ ಇದಕ್ಕೆ? ಎಷ್ಟು ಸರಿ ಈ ಥರ ಮಾಡಿದ್ದು? ಎಲ್ಲ ಜನಸಾಮಾನ್ಯರಿಗೆ ಹಿಂದಿ ಅರ್ಥ ಆಗತ್ತಾ? ಇಲ್ಲ. ಯಾಕಾಗಿ ಪೋಸ್ಟರ್ಸು ಹಿಂದಿದು? ಕನ್ನಡದಲ್ಲಿ ಹಾಕ್ಸ್ಬೋದಿತ್ತಲ್ವಾ? ಆಂಗ್ಲದಲ್ಲಿ ಹಾಕ್ಸ್ಬೋದಿತ್ತಲ್ವಾ? ಹಿಂದಿ ಹೇರಿಕೆಗೆ ಬಿಜೆಪಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಇನ್ನೊಂದು ಎಕ್ಸಾಂಪಲ್ ಆಗಿ, ಉದಾಹರಣೆಯಾಗಿ ಹೊರ ಬೀಳ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇರುವಂತಹ ಉದ್ಘಾಟನಾ ಸಮಾರಂಭ. ಈ 5 ಸೌಲಭ್ಯಗಳು ಮೊದಲನೇದಾಗಿ ವೈದ್ಯಕೀಯ ರಕ್ಷಣೆ, ಅನಾರೋಗ್ಯ ಭತ್ಯೆ, ಅವಲಂಬನರ ಭತ್ಯೆ, ಅಂಗವಿಕಲತೆಯ ಭತ್ಯೆ ಹಾಗೂ ಮಾತೃತ್ವದ ಭತ್ಯೆ. This Panchadi signifies medical benefit. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಏನಿದು ಅಂತ ಹೇಳ್ಬಿಟ್ಟು, ಅಲ್ಲ ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಸುಧಾಕರ್ ಅವರಿದ್ದಾರೆ, ಯಾರೋ ಒಬ್ಬರನ್ನ ಮೆಚ್ಚಿಸೋದಕ್ಕೋಸ್ಕರ ಅಲ್ಲಿ ಕನ್ನಡದಲ್ಲಿ ಪೋಸ್ಟರೇ ಇಲ್ಲ. ಆಂಗ್ಲದಲ್ಲಿ ಹಾಕ್ಬೋದಿತ್ತು, ಇಲ್ಲ ಕನ್ನಡದಲ್ಲಿ ಹಾಕ್ಬೋದಿತ್ತು, ಬರೀ ಹಿಂದಿ ಯಾಕೆ ಅಂತ ಹೇಳ್ಬಿಟ್ಟು ಯಾರನ್ನಾದ್ರೂ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ಏನ್ ಹೇಳ್ತಾರೆ? ಈ ಬಗ್ಗೆ ಅವ್ರ ಗಮನಕ್ಕೆ ಹೋಗಿದೆಯಾ? ಹೇಗೆ? ಖಂಡಿತವಾಗ್ಲೂ ರೋಜಾ, ಏನು ಒಂದು ಜನಮರಳು ಜಾತ್ರೆ ಮಾಡಲು ಅನ್ನೋ ನಿಟ್ಟಿನಲ್ಲಿ ಇಎಸ್ಐ ಆಸ್ಪತ್ರೆಗೆ ಉದ್ಘಾಟನೆ ಆಗಿರುವಂತ ಒಂದು ವಿಚಾರಕ್ಕೆ ಈಗ ಒಂದು ಘಟನೆ ಸಾಕ್ಷಿ ಆಗೋಗುತ್ತೆ. ಸಂಪೂರ್ಣ ಹಿಂದಿಮಯವಾಗಿರುವಂತ ಏನು ಇಎಸ್ಐ ಆಸ್ಪತ್ರೆಗೆ ನಾಮುಂದೋ ತಾಮುಂದೋ ಅನ್ನೋಂತೆ ಸಂಸದರು ಮತ್ತೆ ಕೇಂದ್ರ ಸಚಿವರು ಭಾಗಿಯಾಗುವಂಥದ್ದು ಏನು ಒಂದು ಬಹುನಿರೀಕ್ಷಿತ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನಸಿನ ಕೂಸಾಗಿರುವಂತ ಏನು ಕೇಂದ್ರ ಇಎಸ್ಐ ಆಸ್ಪತ್ರೆ ಏನಿದೆ, ಈ ಒಂದು ಇಎಸ್ಐ ಆಸ್ಪತ್ರೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಸಂಸದರಾದಂತಹ ಸುಧಾಕರ್ ಆಗಿರ್ಬೋದು, ಸ್ಥಳೀಯ ಶಾಸಕರಾದಂತಹ ಧೀರಜ್ ಮುನ್ರಾಜ್ ಕೂಡ ಉದ್ಘಾಟನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಇನ್ನು ಕೇಂದ್ರ ಕಾರ್ಮಿಕ ಸಚಿವರಾಗಿರುವಂತಹ ಏನು ಸಚಿವರು ಒಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು. ಸಂಪೂರ್ಣವಾಗಿ ಹಿಂದಿಮಯವಾಗಿರುವಂತಹ ಬ್ಯಾನರ್ಸ್ ಆಗ್ಬೋದು, ಪೋಸ್ಟರ್ಸ್ ಆಗ್ಬೋದು, ಇನ್ನಿತರೆ ಮತ್ತೆ ಬಂಟಿಂಗ್ಸ್ ಕೂಡ, ಅಲ್ಲಿ ಕೊಡುವಂತ ಬಂಟಿಂಗ್ಸ್ ಕೂಡ ಹಿಂದಿಮಯವಾಗಿರುವಂಥದ್ದು. ಬೆರಳೆಣಿಕೆ ಅಷ್ಟೇ, ಒಂದು 10ರಿಂದ 20% ಕನ್ನಡ ಬಳಕೆ ಆಗಿದ್ರು ಸಹಿತ ಬಹುತೇಕ 80ರಿಂದ 90% ಕನ್ನಡ ಬಳಕೆ ಆಗ್ಲಿಲ್ಲ. ಎಲ್ಲ ಹಿಂದಿಮಯವಾಗಿ ಕೇಂದ್ರ ಸಚಿವರನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ಮೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ಬಳಕೆ ಆಗಿದೆಯಾ, ಮತ್ತೆ ಏನು ಕರ್ನಾಟಕದಲ್ಲಿ ಹಿಂದಿ ಬಳಕೆ ಯಾಕೆ ಇಷ್ಟೊಂದು ಅವಿರತವಾಗಿ ಯತ್ನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಇಎಸ್ಐ ಆಸ್ಪತ್ರೆಗೆ ಒಂದು ಆವರಣದಲ್ಲಿ ಒಂದು ಹಿಂದಿಮಯವಾಗಿ ಪೋಸ್ಟರ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದ್ರು ಸಹಿತ ಇವ್ರಿಗೆಲ್ಲ ಯಾರಿಗೂ ಕಾಣಲಿಲ್ವಾ? ಮತ್ತೆ ಇದು ಇಷ್ಟೊಂದು ಮಟ್ಟಕ್ಕೆ ಹಿಂದಿ ಯಾಕೆ ಹಾಕೋಬೇಕು ಅನ್ನೋಂಥದ್ದು ಕನ್ನಡ ಪರ ಸಂಘಟನೆಗಳು ಮತ್ತೆ ಸ್ಥಳೀಯ ಕನ್ನಡ ಸಂಘಟನೆಗಳು ಒತ್ತಾಯ ಮಾಡುವಂಥದ್ದು. ಯಾಕೆ ಇಷ್ಟೊಂದು ಹಿಂದಿಮಯವಾಗಿರುವಂತಹ ಒಂದು ವಿಚಾರಕ್ಕೆ ಈ ಘಟನೆ ಸಾಕ್ಷಿಯಾಗುತ್ತೆ. ಒಟ್ಟಾರೆಯಾಗಿ ನಾ ಕೊಡೆ ನೀ ಬಿಡೆ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಈ ಒಂದು ಹಿಂದಿ ಏರಿಕೆ
ನಿರಂತರವಾಗಿ ಏರ್ತಾ ಇದ್ರು ಸಹಿತ ಇಲ್ಲಿಯ ತನಕ ಸಂಬಂಧಪಟ್ಟ ಏನು ಸಚಿವರಾಗ್ಲಿ ಶಾಸಕರಾಗ್ಲಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಿರುವಂತದ್ದು ಹಲವು ಅನುಮಾನಗಳಿಗೆ ಈ ಒಂದು ಚರ್ಚೆ ಗ್ರಾಸವಾಗುವಂಥದ್ದು. ಒಟ್ಟಾರೆಯಾಗಿ ಹಿಂದಿ ಏರಿಕೆ ಮಾಡುವಂಥದ್ದು ಆಕ್ಷೇಪ ಮತ್ತು ಅನರ್ಹ ಅಂತ ವಿಚಾರಕ್ಕೆ ಒಂದು ESI ಆಸ್ಪತ್ರೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಇನ್ನೂ ಏನು ಒಂದು ಈ ಒಂದು ಸ್ಥಳೀಯ ಒಂದು ವಿಚಾರಗಳಲ್ಲಿ ಈ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಈ ಬ್ಯಾನರ್ಗಳು ಹಂಚಿಕೆ ಮಾಡಿಕೊಂಡಿರೋದು ವ್ಯಾಪಕ ಖಂಡನೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು ರಾಜಾ. ರೈಟ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಮೊದಲಿಗೆ ಹಿಂದಿ ಮಾತಾಡಿ ಆಮೇಲೆ ಕೊನೆಯಲ್ಲಿ ಕನ್ನಡದಲ್ಲಿ ಮಾತಾಡೋದು ಎಲ್ಲ ಸಾಮಾನ್ಯ ಜನರಿಗೆ ಅಲ್ಲಿರೋರಿಗೆಲ್ಲ ಅರ್ಥ ಆಗುತ್ತಾ? ಯಾಕೆ ಇಷ್ಟೊಂದು ನಿಜಕ್ಕೂ ಹಿಂದಿ ಹೇರಿಕೆಗೆ BJP ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇದರಲ್ಲಿ ಎದ್ದು ಕಾಣಿಸುತ್ತೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಜನ ಮರಳೋ ಜಾತ್ರೆ ಮರಳೋ ಆಗಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಉದ್ಘಾಟನಾ ಸಮಾರಂಭ ನೋಡಿ, ಒಂದು ಲೈನ್ ಇಲ್ಲ ಕನ್ನಡದಲ್ಲಿ ಎಲ್ಲೂ ಕೂಡ. ಇಂಗ್ಲೀಷ್ನಲ್ಲಿ ಏನೋ 2 ಲೈನ್ ಹಾಕಿದ್ದಾರೆ, ಕಂಪ್ಲೀಟಾಗಿ ಹಿಂದಿ ಇದೆ. ಎಂಡಲ್ಲಿದೆ ಕನ್ನಡ ಅಷ್ಟೇನೆ. ಸೊ ಯಾಕೆ ಹೀಗೆ ಮೊದಲು ಪ್ರಾಮುಖ್ಯತೆಯನ್ನು ಹಿಂದಿ ಕೊಡ್ತಾ ಇರುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಅದಾದ ಮೇಲೆ ಇಂಗ್ಲೀಷ್ ಇದೆ, ಅದಾದ ಮೇಲೆ ಕೊನೆಯಲ್ಲಿ ಕನ್ನಡ ಇರುವಂಥದ್ದು.